ಮತಿಮಾನ್ವಿತ ಪ್ರಮಾಧಿನಃ ಸಮುಪೇಕ್ಷೇತ ಸಮುನ್ನತಿಂ ದ್ವಿಜಃ ಸುಜಯಃ ಖಲು ತಾದೃಗಂತರೆ ವಿಪದಂತಾ ಹಿ ಅವನೀತ ಸಂಪದಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ವಿದ್ಯಾರ್ಥಿ ಅನ್ನುವವರು, ವಿದ್ಯಾರ್ಥಿಯಾಗಿರುವವನ ಕರ್ತವ್ಯಗಳೇನು, ವಿದ್ಯಾರ್ಥಿಯು ಹೇಗೆ ವಿದ್ಯೆಯನ್ನ ಅರ್ಜಿಸಿಕೊಳ್ಳಬೇಕು ಎಂಬುದನ್ನು ನಾವು ಮೊದಲೇ ತಿಳಿದಿದ್ದೇವೆ. ಶಿಕ್ಷಣ ಎಂಬ ಭಾಷಣದಲ್ಲಿ ಒಂದು ಶ್ಲೋಕವನ್ನ ಕೇಳಿದ್ದೇವೆ. ಕಾಕಚೇಷ್ಟಾ ಬಕೋಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಹಾರಿ ಗ್ರಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಎಂದು. ಈ ಶ್ಲೋಕದ ಅರ್ಥ ಎಲ್ಲರಿಗೂ ಕೂಡ ಗೊತ್ತು. ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ವಿದ್ಯೆಯನ್ನ ಅರ್ಜಿಸಬೇಕು ಅಂತ ಹೇಳಿದ್ರೆ ಮೊದಲು ಈ 5 ಗುಣಗಳನ್ನ ತಮ್ಮಲ್ಲಿ ವರ್ಧಿಸಿಕೊಳ್ಳಬೇಕು. ಯಾವಾಗ ತಮ್ಮಲ್ಲಿ ವರ್ಧಿಸಿಕೊಳ್ಳುತ್ತಾರೋ ಆಗ ವಿದ್ಯಾರ್ಥಿಯ ಜೀವನಕ್ಕೆ ವಿದ್ಯೆಯು ಅರ್ಜಿತವಾಗುತ್ತೆ. ಅಂತ ಹೇಳಿದ್ರೆ ಮೊದಲ ಹಂತಕ್ಕೆ ಪಾದಾರ್ಪಣೆ ಮಾಡಲು ಸರಾಗವಾಗತ್ತೆ. ಹಾಗಾದ್ರೆ ಶಿಕ್ಷಣ, ಶಾಲೆ, ಗುರುಕುಲ ಎಲ್ಲವೂ ಕೂಡ ಶಿಕ್ಷಣಕ್ಕೆ, ವಿದ್ಯಾರ್ಥಿಯ ಜೀವನಕ್ಕೆ ವಿದ್ಯೆಯನ್ನ ಕಲಿಸಿಕೊಡಲು ಉತ್ತಮ ಒಂದು ಮಾರ್ಗದರ್ಶನವನ್ನ ಕೊಡುವಂತಹ ಹೆದ್ದಾರಿಯಾಗಿದೆ. ಆ ಹೆದ್ದಾರಿಯಲ್ಲಿ ನಾವು ಸರಾಗವಾಗಿ ಹೋಗ್ಬೇಕು. ನೋಡಿ, ಗಾಡಿಯನ್ನ ಒಬ್ಬ ತಗೊಂಡಿರ್ತಾನೆ, ಆದ್ರೆ ಗಾಡಿಯನ್ನ ಓಡ್ಸಕ್ ಬರೋದಿಲ್ಲ. ಆ ಗಾಡಿಯನ್ನ ಓಡಿಸಕ್ಕೆ ಬರದೇ ಇರುವವನಿಗೆ ಹೆದ್ದಾರಿಯಲ್ಲಿ ಓಡಿಸಿದ್ರು ಕೂಡ ಆತ ಬೀಳ್ತಾನೆ. ಆದ್ರೆ ಗಾಡಿ ಓಡಿಸಲು ಬರುವವನಿಗೆ ಕಲ್ಲು ಮುಳ್ಳುಗಳಿರುವಂತಹ ಜಾಗದಲ್ಲಿ ಕರೆದುಕೊಂಡು ಹೋಗಿಬಿಟ್ಟರೂ ಕೂಡ ಅವನು ಗಾಡಿಯನ್ನ ಓಡಿಸಲು ಸಿದ್ಧಹಸ್ತನಾಗಿರ್ತಾನೆ. ಹಾಗೆ ಹೆದ್ದಾರಿ, ಶಾಲೆ, ಗುರುಕುಲ ಎಂಬ ಹೆದ್ದಾರಿಯಲ್ಲಿ ಮಕ್ಕಳನ್ನ ಬಿಟ್ಟರೆ ಆ ಮಗುವಿಗೆ ಕಲಿಯುವ ಆಸಕ್ತಿ ಇದ್ದರೆ ಆ ಹೆದ್ದಾರಿಯನ್ನ ದಾಟಿ ಶ್ರೇಷ್ಠವಾದಂತ ಒಂದು ದೇವಾಲಯಕ್ಕೆ ಹೋಗ್ಬೋದು. ಆದ್ರೆ ಆಸಕ್ತಿಯೇ ಇಲ್ಲದಿದ್ದರೆ ಹೆದ್ದಾರಿಯಲ್ಲಿ ಹೋದರೇನು, ಬಿಟ್ಟರೇನು? ಮೊದಲು ವಿದ್ಯಾರ್ಥಿಗಳು ಗಗನ ಎಂಬ ಸೂತ್ರವನ್ನ ನೆನಪಿನಲ್ಲಿಡ್ಕೋಬೇಕು. ಮೊದಲೇ ತಿಳಿಸಿದಂತೆ ಗಗನ ಎಂಬುದು ಆಳವಾಗಿರುವಂತಹ ಅರ್ಥವನ್ನ ನೀಡುವಂಥದ್ದು. ಗ ಗ ನ 3 ಅಕ್ಷರದ ಪದ. ಆದರೆ ಈ ಒಂದು 3 ಅಕ್ಷರದಲ್ಲಿ 100ರಷ್ಟು ವಿಚಾರಗಳಿದ್ದು ಜನ್ಮ ಪರ್ಯಂತ, ಜೀವನ ಪರ್ಯಂತ ಅಳವಡಿಸಿಕೊಳ್ಳಬೇಕಾದಂತಹ ಅಮೂಲ್ಯವಾದಂತಹ ಸಂಗತಿಗಳಿರುವುದು ಮಾತ್ರ ಸತ್ಯ. ಗ ಅಂದ್ರೆ ಗಮನ, ಇನ್ನೊಂದು ಗ ಅಂದ್ರೆ ಗ್ರಹಣ, ನ ಅಂದ್ರೆ ನಮನ. ಗಮನ, ಗ್ರಹಣ, ನಮನಗಳಿಂದ ಕೂಡಿರುವ ಪದವೇ ಗಗನ. ಹೇಗೆ ಗಗನವು, ಆಕಾಶವು ವಿಶಾಲವಾಗಿರುತ್ತದೆಯೋ ಹಾಗೆ ವಿದ್ಯಾರ್ಥಿಯು ಈ ಒಂದು ಸೂತ್ರವನ್ನ ಅಳವಡಿಸಿಕೊಂಡರೆ ವಿಶಾಲವಾಗಿ ಬೆಳೆಯುತ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ಶಿಕ್ಷಕರು ಹೇಳಿಕೊಟ್ಟಂತಹ ಪಾಠವನ್ನ ಮೊದಲು ಗಮನವಿಟ್ಟು ಕೇಳಬೇಕು, ಅನಂತರ ಗ್ರಹಣೆಯನ್ನ ಮಾಡಬೇಕು.
ಆ ವಿದ್ಯಾರ್ಥಿ ಗಮನವನ್ನೇ ನೀಡದೇ ಇದ್ದರೆ ಗ್ರಹಣ ಮಾಡುವುದು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆತನಿಗೆ ಶಿಕ್ಷಕರು ಏನನ್ನ ಹೇಳಿದ್ದಾರೆ, ಯಾವ ರೀತಿಯಾಗಿ ಉದಾಹರಣೆಗಳನ್ನ ನೀಡಿದ್ದಾರೆ ಎಂಬ ಇದೇ ಗೊತ್ತಿರೋದೇ ಇಲ್ಲ. ಹಾಗಾದ್ರೆ ಹೇಗೆ ಅವನು ಗ್ರಹಣವನ್ನ ಮಾಡ್ತಾನೆ? ಅದು ಸಾಧ್ಯವಿಲ್ಲ. ಗಮನವನ್ನ ನೀಡ್ತಾನೆ, ಹಾಗೆ ಗ್ರಹಣವನ್ನೂ ಮಾಡ್ತಾನೆ ಆ ವಿದ್ಯಾರ್ಥಿ. ಆದ್ರೆ ಅದನ್ನ ಮನನ ಮಾಡಬೇಕು. ಮನನವನ್ನ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಕೂರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಹೋಗುತ್ತೆ. ಅದಕ್ಕೆ ವಾರಕ್ಕೊಮ್ಮೆಯಾದರೂ 15 ದಿನಕ್ಕೊಮ್ಮೆಯಾದರೂ ಮನನವನ್ನ ಮಾಡಬೇಕು. ಆಗ ಮಾತ್ರ ವಿದ್ಯಾರ್ಥಿಯ ಜೀವನ ಸರಾಗವಾಗಿ ನಡೆಯಲು ಸಾರ್ಥಕವಾಗತ್ತೆ. ಇನ್ನು ಗಮನ, ಗ್ರಹಣ, ನಮನ ಈ 3 ಸೂತ್ರಗಳನ್ನ ಅಳವಡಿಸಿಕೊಳ್ಳಬೇಕಾದರೆ ಮೊದಲು ವಿದ್ಯಾರ್ಥಿಗಳು ಸುಖವನ್ನ ತ್ಯಜಿಸಬೇಕು. ಒಂದು ಆ ಸ್ಥಳದಲ್ಲಿ ಸುಖ ಇರಬೇಕು, ಇಲ್ಲ ವಿದ್ಯಾರ್ಥಿ ಇರಬೇಕು. ಇಲ್ಲ ಅಂದ್ರೆ ವಿದ್ಯಾರ್ಥಿ ಇರಬೇಕು, ಸುಖ ಇರಬಾರ್ದು. ಈ ಒಂದು ರೀತಿಯಾದಂತ ಅದು ಸುಖ ಮತ್ತೆ ವಿದ್ಯಾರ್ಥಿ ವಿದ್ಯೆ ಈ ಎರಡಕ್ಕೂ ಆಗಬಾರದಂತಹ ಒಂದು ಶತ್ರುತ್ವ ಅಂತ ಹೇಳಿದ್ರೆ ಸುಖ ಎಲ್ಲಿರುತ್ತೋ ಅಲ್ಲಿ ವಿದ್ಯಾರ್ಥಿಗಳು ಬರೋದಿಲ್ಲ. ಹೇಗೆ ಶತ್ರುಗಳು ಒಬ್ಬರ ಮನೆಗೆ ಒಬ್ಬರು ಹೋಗೋದಿಲ್ವೋ, ಅವರನ್ನ ಕಂಡಾಗ ದೂರ ಇರ್ತಾರೋ, ಈ ರೀತಿಯಾದಂತಹ ಕೆಲಸವನ್ನೇ ವಿದ್ಯೆ ಮಾಡುತ್ತೆ. ಸುಖ ಎಲ್ಲಿರುತ್ತೋ ಅಲ್ಲಿ ವಿದ್ಯೆ ಹೋಗೋದಿಲ್ಲ, ವಿದ್ಯೆ ಎಲ್ಲಿರುತ್ತೋ ಅಲ್ಲಿ ಸುಖ ಹೋಗೋದಿಲ್ಲ. ಅದಕ್ಕೆ ಸುಭಾಷಿತಕಾರರು ಹೇಳೋದು ಸುಖಾರ್ಥಿನಃ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ ಅಂತ. ಸುಖಾರ್ಥಿಗಳಿಗೆ ಸುಖವನ್ನ ಇಚ್ಛಿಸುವವರಿಗೆ ವಿದ್ಯೆಯಲ್ಲಿದೆ. ಕುತೋ ವಿದ್ಯಾರ್ಥಿನ ಸುಖಂ, ವಿದ್ಯೆಯನ್ನ ಅರ್ಜಿಸಿಕೊಳ್ಳಲು ಇಚ್ಛಿಸುವವರು ಅವರಿಗೆ ಸುಖವೆಲ್ಲಿದೆ ಎಂಬ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕು. ವಿದ್ಯಾರ್ಥಿಯ ಜೀವನದಲ್ಲಿ ಸುಖವನ್ನ ಪಡಬೇಕು, ಸುಖವನ್ನ ಅನುಭವಿಸಬೇಕು ಅಂತ ಯೋಚನೆ ಮಾಡುವವರಿಗೆ ವಿದ್ಯೆ ಲಭಿಸುತ್ತದೆ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ. 10ನೇ ತರಗತಿಯಲ್ಲಿ ಓದುತ್ತಿದ್ದ ಒಬ್ಬ ಆತನಿಗೆ 95% ಹೆಚ್ಚು ಅಂಕಗಳನ್ನ ಗಳಿಸಬೇಕೆಂಬ ಆಸೆ. ಆದರೆ ಸರಿಯಾದ ಹೊತ್ತಿಗೆ ಊಟವನ್ನ ಮಾಡಬೇಕು, ಸರಿಯಾದ ಹೊತ್ತಿಗೆ ನಿದ್ದೆಯನ್ನ ಮಾಡಬೇಕು, ಓದೋದ್ರಿಂದ ತಲೆನೋವು ಬರುತ್ತೆ, ಈ ರೀತಿಯಾದಂತಹ ಯೋಚನೆಗಳಿಂದ ಆತ ಹೆಚ್ಚಾಗಿ ಓದ್ತಾ ಇರಲಿಲ್ಲ. ಎಲ್ಲರೊಂದಿಗೆ ಆಟ ಆಡ್ಕೊಂಡು ಕಾಲ ಕಳ್ಕೊಂಡು ಸುಖವಾಗಿ 1 ವರ್ಷ ಕಳೀತಾನೆ. ಅವನ ಹೆಸರು ಮಿಥುನ ಎಂದು. ಮಿಥುನ್ ಎನ್ನುವವನು ಹೀಗೆ ಕಲಿತಾ ಇರ್ಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಬರುತ್ತೆ. ಪರೀಕ್ಷೆಯ ಕೊಠಡಿಗೆ ಹೋಗಿ ಕುತ್ಕೋತಾನೆ. 6 ಪರೀಕ್ಷೆಗಳನ್ನು ಕೂಡ ಬರೀತಾನೆ. ಆದ್ರೆ ಆತನಿಗೆ 65% ಬರುತ್ತೆ. ಆತನಿಗೆ ಬಲು ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಎಲ್ಲ ಕೂಡ ಒಟ್ಟೊಟ್ಟಿಗೆ ಬರುತ್ತೆ. ಎಲ್ಲ ಕೂಡ ಒಟ್ಟಿಗೆ ಬಂದಾಗ ಆತ ಯೋಚಿಸ್ತಾನೆ, ಯಾಕೆ ನನಗೆ ಇಷ್ಟು ಕಡಿಮೆ ಅಂಕಗಳು ಬಂತು? ನನಗೆ 95%ಗಿಂತ ಹೆಚ್ಚು ಗಳಿಸಬೇಕೆಂಬ ಆಸೆ ಇತ್ತು, ಆದ್ರೆ 65% ಬಂತಲ್ಲ, ಯಾಕೆ ಅಂತ ಯೋಚಿಸಿದಾಗ ಆತನಿಗೆ ಉತ್ತರ ಹೊಳೆಯುತ್ತೆ, ನಾನು ಕಷ್ಟಪಡುವುದಕ್ಕಿಂತ ಹೆಚ್ಚಾಗಿ ಸುಖವನ್ನೇ ಪಟ್ಟಿದ್ದೇನೆ. ಆಗ ಆತನಿಗೆ ಈ ಶ್ಲೋಕ ನೆನಪಾಗತ್ತೆ, ಸುಖಾರ್ಥಿನಃ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ ಎಂಬ ಸುಭಾಷಿತ
ನೆನಪಾಗಿ ಆ ಶ್ಲೋಕದ ಅರ್ಥ ಆಗತ್ತೆ. ಮುಂದೆ ಅವನು ಸೆಕೆಂಡ್ PUCನಲ್ಲಿ 95% ಹೆಚ್ಚು ಅಂಕಗಳನ್ನ ಗಳಿಸ್ತಾನೆ. ಅವನ ಕಥೆಯನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು. ಅವನು ಮಾಡಿದಂತಹ ತಪ್ಪನ್ನೇ ನಾವು ಮಾಡಬಾರ್ದು, ನಾವು ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು. ಒಂದನೇದು ನಾವು ತಿಳ್ಕೊಂಡ ಹಂಗೆ ಗಗನ ಎಂಬ ಸೂತ್ರವನ್ನ ನಾವು ಅಳವಡಿಸ್ಕೊಳ್ಬೇಕು. ಗಮನ, ಗ್ರಹಣ, ನಮನ. ಎರಡನೇದು ಸುಖಾರ್ಥಿನ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ ಎಂಬ ಎರಡನೇ ಸೂತ್ರವನ್ನ ಅಳವಡಿಸ್ಕೊಳ್ಬೇಕು. ಯಾರು? ವಿದ್ಯಾರ್ಥಿಗಳು. ಇನ್ನು ಮೂರನೇ ಅಂಶ, 3 ಹೆಚ್ಚುಗಳನ್ನ ನಾವು ಮನದಲ್ಲಿ ಇಟ್ಕೊಳ್ಬೇಕು. 3 ಹೆಚ್ಚುಗಳನ್ನ ಇಟ್ಕೊಳ್ಬೇಕು. ಆಗಲೇ ನಾವು ತಿಳ್ಕೊಂಡ್ವಿ 3 ಒಂದನೇದು ಗಗನ, ಗಮನ, ಗ್ರಹಣ. ಗಮನ, ಗ್ರಹಣ, ನಮನ. ಎರಡನೇದು ಅದನ್ನು ತಿಳಿದುಕೊಂಡ್ವಿ, ಸುಖಾರ್ಥಿನ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ ಎಂಬ ಸೂತ್ರವನ್ನು. ಮೂರನೇದು 3 ಹೆಚ್ಚುಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಹಾಗಾದ್ರೆ ಆ 3 ಹೆಚ್ಚುಗಳು ಯಾವ್ಯಾವುದು ಅಂತ ನಾವು ಯೋಚನೆ ಮಾಡಬೇಕು. ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇ ಹೆಚ್ಚಂದ್ರೆ ಹೆಡ್, ಎರಡನೇ ಹೆಚ್ಚಂದ್ರೆ ಹ್ಯಾಂಡ್, ಮೂರನೇ ಹೆಚ್ಚಂದ್ರೆ ಹಾರ್ಟ್. ಈ 3 ಹೆಚ್ಚುಗಳನ್ನ ವಿದ್ಯಾರ್ಥಿಗಳು ಅಳವಡಿಸ್ಕೊಳ್ಬೇಕು. ಯಾಕೆ 3 ಹೆಚ್ಚುಗಳನ್ನ ಅಳವಡಿಸ್ಕೊಳ್ಬೇಕು? ಒಂದನೇದು ಹೆಚ್ಚಂದ್ರೆ ಏನು? ಹೆಡ್ ಅಂತ ಅರ್ಥ. ಮೊದಲು ಶಿಕ್ಷಕರು ಹೇಳಿದಂತಹ ವಿಷಯಗಳನ್ನ ಹೆಡ್ ಅಂದ್ರೆ ತಲೆಗೆ ಹೋಗಿಸ್ಕೊಳ್ಬೇಕು. ತಲೆಯ ಒಳಗೆ ಹೋಗದೇ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ಸಾಧ್ಯವಿಲ್ಲ. ಅದಕ್ಕೆ ಮೊದಲು ಹೆಡ್ ತಲೆಯ ಒಳಗೆ ಹಾಕಿಕೊಳ್ಬೇಕು. ಎರಡನೇ ಹೆಚ್ ಹ್ಯಾಂಡ್. ಹ್ಯಾಂಡ್ ಅಂತ ಹೇಳಿದ್ರೆ ಬರೆಯುವುದು. ತಲೆಯಲ್ಲಿ ಇಟ್ಟುಕೊಂಡಂತ ವಿಷಯಗಳನ್ನ ನಾವು ಬರೆಯುವುದರ ಮೂಲಕ ಎರಡನೇ ಹೆಚ್ಚನ್ನ ಮಾಡಬೇಕು. ಯಾಕೆ ಬರಿಬೇಕು ಅಂತ ಹೇಳಿದ್ರೆ, ಪೂರ್ವಜರು ಹೇಳ್ತಾರೆ, 100 ಸತಿ ಓದುವುದಕ್ಕಿಂತ 1 ಸತಿ ಬರೆಯುವುದು ಲೇಸು ಅಂತ. 100 ಸತಿ ಓದಿ ಕೊಳ್ಳುವಷ್ಟು ಶಕ್ತಿ 1 ಸತಿ ಬರೆಯುವಿಕೆಗೆ ಇದೆ. ಅದಕ್ಕೆ ಮೊದಲ ಹೆಚ್ಚಿನಂತೆ ತಲೆಯಲ್ಲಿಟ್ಟುಕೊಂಡು ಎರಡನೇ ಹೆಚ್ಚಿನಂತೆ ಬರೆಯಬೇಕು. ಮೂರನೇ ಹೆಚ್ಚು ಏನು ಅಂತ ಹೇಳಿದ್ರೆ ಹಾರ್ಟ್. ಅದನ್ನ ಅಂತರ್ಗತವನ್ನಾಗಿ ಮಾಡ್ಕೋಬೇಕು, ಸಂಪೂರ್ಣವಾಗಿ ತಿಳ್ಕೋಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಇದು ಮೂರನೇ ಸೂತ್ರ. ಮೊದಲನೇ ಸೂತ್ರ ಯಾವುದು? ಗಗನ. ಎರಡನೇ ಸೂತ್ರ ಸುಖಾರ್ಥಿನ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ. ಮೂರನೇ ಸೂತ್ರ 3 ಹೆಚ್ಚುಗಳನ್ನ ಅಳವಡಿಸಿಕೊಳ್ಳುವುದು. ಇನ್ನು 4ನೇ ಸೂತ್ರ, ಮೊದಲು ವಿದ್ಯಾರ್ಥಿಗಳು ಯಾವುದೇ ಸಾಧನೆಯನ್ನ ಮಾಡಬೇಕಾದ್ರೆ, ಯಾವುದೇ ರೀತಿಯಾದಂತಹ ಓದುವಿಕೆಯಲ್ಲಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ಮೊದಲು ಮಾಡಬೇಕಾಗಿದ್ದೇನು? ಅದೇ 4ನೇ ಸೂತ್ರ. ಈ 3 ಸೂತ್ರಗಳನ್ನ ಅಳವಡಿಸಿಕೊಂಡಾಯ್ತು ಅಂತ ಹೇಳಿದ್ರೆ 4ನೇ ಸೂತ್ರವನ್ನ ಅಳವಡಿಸ್ಕೊಳ್ಬೇಕು. 4ನೇ ಸೂತ್ರ ಯಾವುದು ಅಂತ ಹೇಳಿದ್ರೆ ಭಕ್ತಿ ಶ್ರದ್ಧೆ. ಭಕ್ತಿ ಶ್ರದ್ಧೆ ಎಂದರೇನು? ನಾವು ಕುಳಿತುಕೊಂಡ ಜಾಗದಲ್ಲಿ ಕುಳಿತುಕೊಂಡು ಏಕಾಗ್ರಚಿತ್ತರಾಗಿ ಭಕ್ತಿ ಭಾವದಿಂದ ಶ್ರದ್ಧಾ ಭಕ್ತಿಯಿಂದ ಕಲಿಯುವಿಕೆಯೇ ಮೊದಲ ಹಂತ ಆಗಿರುತ್ತೆ. ಹಾಗಾದ್ರೆ
ಭಕ್ತಿ, ಶ್ರದ್ಧೆ, ಏಕಾಗ್ರತೆಗಳನ್ನ ಹೇಗೆ ಅಳವಡಿಸಿಕೊಳ್ಳೋದು, ಹೇಗೆ ವರ್ಧಿಸಿಕೊಳ್ಳೋದು ಅಂತ ಹೇಳಿದ್ರೆ ಉತ್ತಮವಾದಂಥ ಪ್ರಯತ್ನವನ್ನ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು. ನಾವು ಮನೆಯಲ್ಲಿ ನಮ್ಮ ಕೆಲಸ ಕಸವನ್ನ ಗುಡಿಸುವುದಾದರೆ ಆ ಕಸವನ್ನ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಕೆಲಸವನ್ನ ಮಾಡಿದರೆ ಆ ಒಂದು ಕಸಗುಡಿಸುವಿಕೆಯಲ್ಲಿ ಯಾವುದೇ ತಪ್ಪುಗಳು ಕಂಡು ಬರೋದಿಲ್ಲ. ಯಾವಾಗ ಏಕಾಗ್ರತಾ, ಶ್ರದ್ಧಾ, ಭಕ್ತಿಯ ಕೊರತೆಯಾಗುತ್ತೋ ಆಗ ಅಲ್ಲಿ ಇಲ್ಲಿ ಸ್ವಲ್ಪ ಧೂಳು ಕಾಣಿಸುತ್ತೆ. ಯಾವುದೂ ಕೂಡ ಒಂದು ದಿನಕ್ಕೆ ಲಭಿಸುವಂತಹ ಪ್ರತಿಫಲಗಳು ಈ ಭೂಮಿಯ ಮೇಲೆ ಇಲ್ಲವೇ ಇಲ್ಲ. ಎಲ್ಲವನ್ನ ಕೂಡ ಸತತ ಪ್ರಯತ್ನದಿಂದ ನಾವು ಲಭಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರತಿದಿನ ನಾವು ಮಾಡಿದಂತಹ ಕೆಲಸ ಕಾರ್ಯಗಳಿಂದ ಏಕಾಗ್ರತಾ, ಭಕ್ತಿ, ಶ್ರದ್ಧೆ ಮೂರೂ ಗುಣಗಳು, ಮೂರು ಅಮೂಲ್ಯವಾದಂತಹ ರತ್ನಗಳು ನಮಗೆ ದುಡ್ಡಿಲ್ಲದೆ ದೊರಕುತ್ತೆ. ಇದೇ ವಿಶೇಷ. ಈ ಒಂದು ಭಕ್ತಿ ಶ್ರದ್ಧೆ ಯಾವಾಗ ಹೆಚ್ಚುತ್ತೋ ಇದರಿಂದ ನಮ್ಮ ವಿದ್ಯಾರ್ಥಿಯ ಜೀವನಕ್ಕೆ ಒಂದು ಮೆಟ್ಟಿಲಾಗತ್ತೆ. ವಿದ್ಯಾರ್ಥಿಯ ಜೀವನದಲ್ಲಿ ಭಕ್ತಿ ಶ್ರದ್ಧೆಯನ್ನ ಸುಲಭವಾಗಿ ಅಳವಡಿಸಿಕೊಳ್ಳಬಹುದು. ಮೊದಲನೇ ಮೆಟ್ಟಿಲು ಗಗನ, ಎರಡನೇ ಮೆಟ್ಟಿಲು ಸುಖಾರ್ಥಿನ ಕುತೋ ವಿದ್ಯಾರ್ಥಿನ ಸುಖಂ, ಮೂರನೇ ಮೆಟ್ಟಿಲು 3 ಹೆಚ್ಚುಗಳನ್ನ ಅಳವಡಿಸಿಕೊಳ್ಳೋದು, ನಾಲ್ಕನೇ ಮೆಟ್ಟಿಲನ್ನ ನಾವು ತಿಳಿದುಕೊಂಡ್ವಿ, ಭಕ್ತಿ ಶ್ರದ್ಧೆಗಳನ್ನ ಅಳವಡಿಸಿಕೊಳ್ಳೋದು. ಇನ್ನು 5ನೇ ಮೆಟ್ಟಿಲು ಮೇಧಾಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕು. ಹಾಗಾದ್ರೆ ಮೇಧಾಶಕ್ತಿ ಹೇಗೆ ಬೆಳೆಯುತ್ತೆ? ಪ್ರಶ್ನೆಗಳನ್ನ ಕೇಳುವ ಮೂಲಕ ಮೇಧಾಶಕ್ತಿ ಬೆಳೆಯುತ್ತೆ. ನಾವು ಪ್ರಶ್ನೆಗಳನ್ನ ಕೇಳಿದಾಗ ಶಿಕ್ಷಕರು ಉತ್ತರವನ್ನ ಕೊಡ್ತಾರೆ. ಶಿಕ್ಷಕರು ಉತ್ತರವನ್ನ ಕೊಟ್ಟಾಗ ಹಲವಷ್ಟು ಮಾಹಿತಿಗಳು ನಮಗೆ ದೊರಕುತ್ತೆ. ಆಗ ನಮಗೆ ಮೇಧಾಶಕ್ತಿ ಚಿಗುರೊಡೆಯುತ್ತೆ. ಇನ್ನು ಎಲ್ಲವನ್ನ ಒಪ್ಪಿಕೊಳ್ಳಬಾರದು. ನಾವು ಕೇಳಿದ್ದೇವೆ, ಇಂಗ್ಲಿಷ್ನಲ್ಲಿ WH ಕ್ವಶನ್ಸ್ಗಳನ್ನ ಕೇಳಿದ್ದೇವೆ. ಏಕೆ, ಏನು, ಹೇಗೆ, ಯಾವಾಗ, ಎಲ್ಲಿಂದ, ಹೀಗೆ 7 ರೀತಿಯಾದಂತಹ ಪ್ರಶ್ನಾರ್ಥಕಗಳಿವೆ. ಆ ಪ್ರಶ್ನೆಯನ್ನ ಮಾಡಬೇಕು. ಯಾವಾಗ ಪ್ರಶ್ನೆಯನ್ನ ಮಾಡದೆ ಶಿಕ್ಷಕರು ಹೇಳಿದ್ದನ್ನೆಲ್ಲ ನಾವು ಒಪ್ಕೊಳ್ತಾ ಹೋಗ್ತೇವೋ ಆಗ ಹೆಚ್ಚಿನ ವಿಚಾರಗಳು ನಮಗೆ ತಿಳಿಯೋದಿಲ್ಲ. ಶಿಕ್ಷಕರು ಹೇಳಿದ್ದಕ್ಕೆ ಸೀಮಿತವಾಗಿರ್ತೇವೆ. ಅದರ ಬದಲು ನಾವು ಪ್ರಶ್ನೆಗಳನ್ನ ಕೇಳಿದರೆ ಅವರಿಂದ, ಶಿಕ್ಷಕರಿಂದ ಹೆಚ್ಚು ಮಾಹಿತಿ ಸಿಗತ್ತೆ. ಅದು ಮುಂದಿನ ಜೀವನಕ್ಕೆ, ಮುಂದಿನ ಒಂದು ಹೆಜ್ಜೆಗೆ ಸಹಾಯವಾಗತ್ತೆ. ಸುಲಭವಾದಂತಹ ಮಾರ್ಗವನ್ನ ತೋರಿಸುತ್ತೆ. ಈಗಿನ ಕಾಲದಲ್ಲಿ ಕೆಲವರು ಇರ್ತಾರೆ, ಪೋಷಕರು, ಪಾಲಕರು ಇರ್ತಾರೆ. ಮಕ್ಕಳು ಏನಾದರೂ ಪ್ರಶ್ನೆಯನ್ನ ಕೇಳಿದ್ರೆ ಬೈದ್ ಬಿಡ್ತಾರೆ. ಪೋಷಕರೇ ಮಕ್ಕಳನ್ನ ಕೆಳಗೆ ಮಾಡಿದಂತಾಗತ್ತೆ, ಕೆಳಗುಂದಿಸಿದಂತಾಗತ್ತೆ. ಹೀಗೆ ಮಾಡುವುದರಿಂದ ಮಕ್ಕಳಲ್ಲಿ ಪ್ರಶ್ನೆಯನ್ನ ಕೇಳುವಂತಹ ಒಂದು ಸಂಸ್ಕಾರವೇ ಇರೋದಿಲ್ಲ. ಅದಕ್ಕೆ ಈಗಿನ ಕಾಲದವರೆಲ್ಲರೂ ಕೂಡ ಪ್ರಶ್ನೆಯನ್ನ ಕೇಳದೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇರೋದು. ಪ್ರಶ್ನೆಯನ್ನ ಮಾಡುವಂತಹ ಒಂದು ಸಂಸ್ಕಾರ ಇದ್ರೆ ಮಾಹಿತಿಗಳು ಹೆಚ್ಚಾಗಿ ಗೊತ್ತಾಗುತ್ತೆ. ಒಂದೂರಿನಲ್ಲಿ ರಮೇಶ ಎಂಬ ಪುಟ್ಟ ಬಾಲಕನಿರ್ತಾನೆ. ಆತನಿಗೆ ಪ್ರಶ್ನೆ ಮಾಡುವ ಗುಣ ಹೆಚ್ಚು.
ತಂದೆ ತಾಯಿಯರಿಗಾಗಲಿ, ಶಿಕ್ಷಕರಿಗಾಗಲಿ, ಗುರು ಹಿರಿಯರಿಗಾಗಲಿ ಪ್ರಶ್ನೆಯನ್ನ ಕೇಳ್ತಾನೇ ಇರ್ತಾನೆ. ಒಂದು ದಿನ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ದಿನ ಅವನು ತನ್ನ ಊರಿಗೆ ಹೋದಾಗ 2 ಕಲ್ಲುಗಳನ್ನ ಇಟ್ಕೊಂಡಿರ್ತಾನೆ. 2 ಕಲ್ಲುಗಳನ್ನ ಇಟ್ಕೊಂಡಿದ್ದ ಆತ ಹಿಂಗೆ ಉಜ್ಜುತ್ತಾ ಇರ್ತಾನೆ. ಅದು ಆಕಸ್ಮಿಕವಾಗಿ ಅವನಿಗೆ ಗೊತ್ತಿಲ್ಲದ ಹಾಗೆ ಬೆಂಕಿ ಬರುತ್ತೆ. ಅದನ್ನ ರಮೇಶ ಎಂಬ ಪುಟ್ಟ ಬಾಲಕ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಉಂಟಾಗುತ್ತೆ, ಭಯ ಕೂಡ ಆಗುತ್ತೆ. ಬೆಂಕಿ ಅಂದ್ರೆ ಯಾರಿಗ್ ಭಯ ಆಗೋದಿಲ್ಲ? ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಭಯ ಆದಾಗ ಹಾಗೆ ಅವನಿಗೆ ಪ್ರಶ್ನೆ ಕೂಡ ಹುಟ್ಟುತ್ತೆ, ಯಾಕೆ 2 ಕಲ್ಲುಗಳನ್ನ ಉಜ್ಜಿದಾಗ ಬೆಂಕಿ ಹುಟ್ಟಿತು ಅಂತ. ಅವನು ಅಮ್ಮನ ಹತ್ರ ಹೋಗಿ ಕೇಳ್ತಾನೆ. ಅಮ್ಮ, ಹೋಗು, ನಿನ್ಗೆ ಯಾಕೆ ಇದೆಲ್ಲ ಅಂತ ಬೈತಾಳೆ. ನಿನಗೆ ಆ ಥರ ಎಲ್ಲ ಮಾಡಕ್ಕೆ ಯಾರು ಹೇಳಿದ್ದು ಅಂತೆಲ್ಲ ಕೇಳಿ. ಅಪ್ಪ ಕೂಡ ಉತ್ತರವನ್ನ ಕೊಡೋದಿಲ್ಲ. ಇನ್ನೊಂದು ದಿನ ಒಂದು ಬಳ್ಳಿ ಮರವನ್ನ ಆಶ್ರಯಿಸಿಕೊಂಡು ಬೆಳೆದಿರತ್ತೆ. ಮರಕ್ಕೆ ಪೂರ್ಣವಾಗಿ ಹಬ್ಬಿರತ್ತೆ. ಅದನ್ನ ನೋಡಿದಂತ ರಮೇಶನಿಗೆ ಸಂಶಯ ಬಂದು ಪ್ರಶ್ನೆಯನ್ನ ಅಪ್ಪ ಅಮ್ಮ ಇಬ್ಬರಿಗೂ ಕೇಳ್ತಾನೆ. ಅಪ್ಪ ಅಮ್ಮ ಉತ್ತರವನ್ನೇ ಕೊಡೋದಿಲ್ಲ, ಆಗ್ಲೂ ಕೂಡ ಬೈದ್ ಕಳಿಸ್ತಾರೆ. ಹೀಗೆ ಅನೇಕ ಬಾರಿ ಆದಾಗ ಪ್ರಶ್ನೆಯನ್ನ ಕೇಳುವುದಕ್ಕೆ ಭಯ ಪಡ್ಕೋತಾನೆ. ಆಗ ಗುರುಗಳ ಹತ್ತಿರ ಕೇಳಬೇಕು ಅಂದ್ರೂ ಅವನಿಗೆ ಭಯ ಇರುತ್ತೆ, ಗುರುಗಳು ಎಲ್ಲಿ ಬೈದ್ ಬಿಡ್ತಾರೋ. ಅದಕ್ಕೆ ಅವನಲ್ಲಿದ್ದಂತಹ ಪ್ರಶ್ನಾರ್ಥಕ ಒಂದು ಸಂಸ್ಕಾರ, ಪ್ರಶ್ನಾರ್ಥಕವಾಗಿ ಪ್ರಶ್ನೆಯನ್ನ ಮಾಡಬೇಕು ಎಂಬ ಗುಣ ಕುಂದಿ ಹೋಗುತ್ತೆ. ಅವನು ಮುಂದೆ ತನ್ನ ಶಾಲಾ ಶಿಕ್ಷಣದಲ್ಲಿ ಕೂಡ ಪ್ರಶ್ನೆಯನ್ನ ಮಾಡುವ ಗುಣವನ್ನ ತ್ಯಜಿಸಿ ಬಿಡ್ತಾನೆ. ಹಾಗಾದ್ರೆ ಆ ಮಗುವಿಗೆ ಮೇಧಾಶಕ್ತಿಯ ಕುಂಠಿತವಾಗಲಿಲ್ಲವೇ? ಅದನ್ನ ಪೋಷಕರು ಯೋಚನೆ ಮಾಡಬೇಕು. ಮಕ್ಕಳು ಕೂಡ ಹೆಚ್ಚಾಗಿ ಶಿಕ್ಷಕರಿಗೆ, ಅಪ್ಪ ಅಮ್ಮರಿಗೆ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಮೇಧಾಶಕ್ತಿಯನ್ನ ಹೆಚ್ಚಿಸ್ಕೋಬೇಕು. ಇನ್ನೂ ಅನೇಕ ಮಾರ್ಗಗಳಿವೆ. ಪುಸ್ತಕಗಳನ್ನ ಓದಿಕೊಂಡು ಕೂಡ ತಿಳ್ಕೊಳ್ಬೇಕು. ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಇನ್ನು ನಂತರದ ಮೆಟ್ಟಿಲು, ನಂತರದ ಸೂತ್ರ ಪ್ರಜ್ಞಾಶಕ್ತಿಯನ್ನ ಅಳವಡಿಸಿಕೊಳ್ಳುವುದು. ಪ್ರಜ್ಞಾಶಕ್ತಿ ಯಾವಾಗ ವರ್ಧಿಸುತ್ತೆ ಅಂತ ಹೇಳಿದ್ರೆ, ನಾವು ಮೇಧಾಶಕ್ತಿಯಿಂದ ತಿಳಿದುಕೊಂಡಂತಹ ಜ್ಞಾನವನ್ನ ಪ್ರಾಯೋಗಿಕವಾಗಿ ನಾವು ಅಳವಡಿಸಿಕೊಂಡಾಗ ನಮ್ಮಲ್ಲಿ ಪ್ರಜ್ಞಾಶಕ್ತಿ ಚಿಗುರೊಡೆಯುತ್ತೆ. ಒಂದು ಶಾಲೆಯಲ್ಲಿ ಕಮಲಾ ಎಂಬುವಳು ಒಬ್ಬಳು ಹುಡುಗಿ. ಅವಳು 7ನೇ ತರಗತಿಯಲ್ಲಿ ಓದ್ತಿರ್ತಾಳೆ. ಅವಳಿಗೆ ಪ್ರಶ್ನಾರ್ಥಕ ಮಾಡುವ, ಪ್ರಶ್ನೆಯನ್ನ ಮಾಡುವಂತ ಒಂದು ಹವ್ಯಾಸ ಇರುತ್ತೆ. ಏನೇ ಮಾಡಿದ್ರು ಹೇಗೆ, ಏನಕ್ಕೆ, ಯಾವಾಗ, ಎಲ್ಲಿಂದ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಿರ್ತಾಳೆ. ಒಂದು ದಿನ ಶಿಕ್ಷಕರು ನೀರಿನಲ್ಲಿ ಮುಳುಗದೇ ಇರುವ ವಸ್ತುಗಳ ಪಟ್ಟಿಯನ್ನ ಮಾಡಿ ಅದನ್ನ ವಿವರಿಸ್ತಾ ಇರ್ತಾರೆ. ಆಗ ಕಮಲ ಪ್ರಶ್ನೆಯನ್ನ ಕೇಳ್ತಾಳೆ. ಪ್ರಶ್ನೆಗೆ ಸರಿಯಾಗಿ ಶಿಕ್ಷಕರು ಉತ್ತರವನ್ನ ಕೊಡ್ತಾರೆ. ಭಾರವಾದಂತಹ ವಸ್ತುಗಳು ನೀರಿನಲ್ಲಿ ಮುಳುಗುತ್ತೆ, ಹಗುರವಾದಂತಹ ವಸ್ತುಗಳು ನೀರಿನಲ್ಲಿ ತೇಲುತ್ತೆ ಎಂಬ ಉತ್ತರವನ್ನ ಕೊಡ್ತಾರೆ. ಇನ್ನೂ ಒಂದು ಹಂತ ಮುಂದಕ್ಕೆ ಹೋದಂತಹ ಕಮಲ, ನಾನು ಇದನ್ನ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿ ನೋಡ್ಬೇಕು ಅಂತ ಯೋಚಿಸ್ತಾಳೆ. ಅಪ್ಪ ಅಮ್ಮ ಒಂದು ದಿನ ನದಿಗೆ ಕರ್ಕೊಂಡು ಹೋಗ್ತಾರೆ. ನದಿಗೆ ಕರ್ಕೊಂಡು ಹೋದಾಗ ಆಕೆ ಒಂದು ದೊಡ್ಡ ಕಲ್ಲನ್ನ ಎತ್ತುಕೊಂಡು ನದಿಗೆ ಬಿಸಾಡ್ತಾಳೆ. ನದಿಗೆ ಬಿಸಾಕ್ದಾಗ ಆ ಕಲ್ಲು ಮುಳುಗತ್ತೆ. ಅವಳಿಗೆ ಅರ್ಥ ಆಗತ್ತೆ ಭಾರವಾದ ವಸ್ತು ಮುಳುಗತ್ತೆ ಅಂತ. ನಂತರ ತನ್ನ ದುಪ್ಪಟ್ಟವನ್ನ ತೆಗೆದುಕೊಂಡು ಅದನ್ನ ನದಿಗೆ ಹಾಕ್ತಾಳೆ. ಆಗ ದುಪ್ಪಟ್ಟ ತೇಲತ್ತೆ. ಆಗ ಶಿಕ್ಷಕರು ಹೇಳಿದಂತಹ ಒಂದು ವಿಷಯವನ್ನ ಅವಳು ಪ್ರಯೋಗ ಮಾಡಿ ತಿಳಿದುಕೊಂಡಿದ್ದ ಕಾರಣ ಆಕೆಯ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಕೂರುತ್ತೆ. ಇದು ಪ್ರಜ್ಞಾಶಕ್ತಿ. ಇದರಿಂದ ಪ್ರಜ್ಞಾಶಕ್ತಿ ವರ್ಧಿಸುತ್ತೆ. ನಂತರ ಪ್ರತಿಭಾಶಕ್ತಿ.
ನಾವು ಕಲಿತಿರುವುದನ್ನ ಬೇರೆಯವರಿಗೆ ಪ್ರತಿಭೆಯ ಮೂಲಕ ತೋರಿಸಬೇಕು ವಿದ್ಯಾರ್ಥಿಗಳು. ಆಗ ಪ್ರತಿಭಾಶಕ್ತಿ ಹೆಚ್ಚುತ್ತೆ. ತಾವು ಪ್ರಯೋಗ ಮಾಡಿದಂತಹ ಒಂದು ಕ್ರಿಯೆಯನ್ನ ಒಂದು ಪೇಪರ್ನಲ್ಲಾಗ್ಲಿ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಮಾಧ್ಯಮಿಕವಾಗಿ ಚಿತ್ರಣ ಮಾಡಿ ಅದರ ವಿವರಣೆಯನ್ನ ನೀಡಿ ಜನರಿಗೆ ನಾವು ಪ್ರದರ್ಶಿಸಿದಾಗ ನಮ್ಮ ಪ್ರತಿಭೆ, ನಮ್ಮಲ್ಲಿರುವ ಪ್ರತಿಭೆ ಪ್ರಕಟ ಆಗತ್ತೆ. ಈ ಪ್ರಕಟ ಮಾಡೋದ್ರಿಂದ ಧೀಶಕ್ತಿ ಎಲ್ಲ ವರ್ಧನೆಯಾಗಿ ವಿದ್ಯಾರ್ಥಿಗಳಿಗೆ ಕೊನೆಗೆ ಯಶಸ್ಸು ಲಭಿಸುತ್ತೆ. ಆ ಯಶಸ್ಸು ತಮ್ಮ ಮಕ್ಕಳಿಗೆ ಸಿಗಬೇಕು ಎಂಬ ಆಶಯದಿಂದ ಪೋಷಕರು ಇರ್ತಾರೆ. ನಮಗೆ ಯಶಸ್ಸು ಸಿಕ್ಕರೆ, ವಿದ್ಯಾರ್ಥಿಗಳಿಗೆ ಯಶಸ್ಸು ಲಭಿಸಿದರೆ ಎಷ್ಟು ಆನಂದ ಪಡ್ತಾರಲ್ವ ಸ್ನೇಹಿತರೆ. ಅದಕ್ಕೆ ವಿದ್ಯಾರ್ಥಿಗಳು ಇಷ್ಟೂ ಸೂತ್ರಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಬಂಗಾರವಾಗುವುದರಲ್ಲಿ ಸಂಶಯವೇ ಇಲ್ಲ. ಅದಕ್ಕೋಸ್ಕರ ನಾವು ಹೇಳಿದಂತಹ ಸೂತ್ರಗಳನ್ನ ಅಳವಡಿಸಿಕೊಂಡು ನಮ್ಮ ವಿದ್ಯಾರ್ಥಿಯ ಜೀವನವನ್ನ ಯಶಸ್ವಿಯಾಗಿ ಮುಗಿಸೋಣ, ಎಲ್ಲರಿಗೂ ಆದರ್ಶರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.